ಗೈಸ್, ಈ ಥರದ್ದು ಒಂದು ಅನಾರ್ಕಲಿನ ಸ್ಟಿಚ್ ಮಾಡೋದು ಹೇಗೆ ಅಂತ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ಕಟಿಂಗ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಸಪೋರ್ಟ್ ಅಸ್ ಫಾರ್ ಮೋರ್ ವೀಡಿಯೋಸ್. ಆ್ಯಂಡ್ ಬನ್ನಿ ಸ್ಟಾರ್ಟ್ ಮಾಡೋಣ ಹೇಗೆ ಕಟಿಂಗ್ ಮಾಡೋದು ಅಂತ. ಸೊ ಇವಾಗ ಲೈನಿಂಗ್ ಫ್ಯಾಬ್ರಿಕ್ನ ತೊಗೊಂಡಿದ್ದೀನಿ. ಲೈನಿಂಗ್ ಫ್ಯಾಬ್ರಿಕ್ನ ಈ ಥರ 4 ಲೇಯರಲ್ಲಿ ಮಡ್ಚ್ಕೊಬೇಕು. ಫಸ್ಟ್ 2 ಲೇಯರ್ಸು, ನೆಕ್ಸ್ಟು ಕಾರ್ನರಿಂದ ಈ ಥರ ಟ್ರಯಾಂಗಲ್ ಶೇಪಲ್ಲಿ 4 ಲೇಯರ್ಸಾಗಿ ಮಡ್ಚ್ಕೊಬೇಕು. ನೆಕ್ಸ್ಟು ನಮ್ಮ ವೇಸ್ಟ್ ಸೈಜ್ ಮೀನ್ಸ್ ನಮ್ಮ ಬ್ರೆಸ್ಟ್ ಸೈಜಲ್ಲಿ ನಾವು ಎಷ್ಟು ಮೆಜರ್ಮೆಂಟ್ ತೊಗೊಂಡಿದ್ವಿ ಆ ಮೆಜರ್ಮೆಂಟಲ್ಲಿ ನಾನು ಹೇಗೆ ಇಟ್ಕೊಂಡಿದ್ದೀನಿ ಆ ಥರ ಮಾರ್ಕ್ ಮಾಡ್ಕೊಬೇಕು. ಅರೌಂಡ್ 10 ಇಂಚಸ್ ಬರುತ್ತೆ. 10 ಇಂಚಸ್ಗೆ ನಾವು ಮಾರ್ಕ್ ಮಾಡ್ಕೊಳ್ಬೇಕು. ನೆಕ್ಸ್ಟು ನಾವು ಎಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಲ್ಲಿಂದ ಲೆಂತ್ ಎಷ್ಟು ಬೇಕು ನಮಗೆ ಏನು ಕುರ್ತಿ ಲೆಂತ್ ಎಷ್ಟು ಬೇಕು ಅಲ್ಲಿಗೆ ನಾವು ಮಾರ್ಕ್ ಮಾಡ್ಕೊಬೇಕು. ಅದಾದಮೇಲೆ ನಾವು ಮೇಯ್ನ್ ಕಾರ್ನರ್ ಇಟ್ಕೊಂಡು ಈ ಥರ ಮಾರ್ಕ್ ಮಾಡ್ಕೊತೀವಿ. ಫಸ್ಟು ಲೆಂತ್ ಎಷ್ಟು ಬೇಕು ಅನ್ನೋದನ್ನ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ, ಫಸ್ಟು ವೇಸ್ಟ್ ಸೈಜು ಅಲ್ಲಿಂದ ಮಾರ್ಕ್ ಮಾಡ್ಕೊಂಡು ನೆಕ್ಸ್ಟ್ ಫಸ್ಟ್ ಪಾಯಿಂಟಲ್ಲಿ ಇಟ್ಕೊಂಡು ಮಾರ್ಕ್ ಮಾಡ್ಕೊಂಡು ನಿಮಗೆ ಈಸಿ ಆಗುತ್ತೆ. ಸೊ ಈ ಥರ ನಾನು ಲೈನಿಂಗ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೊತಿದ್ದೀನಿ. ಆ್ಯಂಡ್ ಲೈನಿಂಗ್ ಫ್ಯಾಬ್ರಿಕ್ಕು 3 ಇಂಚಸ್ಸು ಲೆಂತ್ ಕಮ್ಮಿ ಇರಬೇಕು ಮೇಯ್ನ್ ಫ್ಯಾಬ್ರಿಕ್ಕಿಂತ. ಇವಾಗ 40 ಲೆಂತ್ ಇದ್ದರೆ 37 ಇರಬೇಕು ಲೆಂತು, ಆ ರೀತಿ. ಓಕೆ, ನೆಕ್ಸ್ಟು ನಾವು ಮೇಯ್ನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಳ್ಳೋಣ. ಮೇಯ್ನ್ ಫ್ಯಾಬ್ರಿಕಲ್ಲಿ ನಾನು ಫಸ್ಟ್ ಏನು ಮಾಡ್ತಿದ್ದೀನಿ ಅಂತಂದರೆ 4 ಲೇಯರ್ಸಾಗಿ ತೊಗೊಂಡಿದ್ದೀನಿ. 4 ಲೇಯರ್ಸಾಗಿ ತೊಗೊಂಡಾಗ ನಮಗೇನು ಬರುತ್ತೆ, ಫ್ಲೇಯರ್ಸ್ ಜಾಸ್ತಿ ಬರುತ್ತೆ. ಫ್ಲೇಯರ್ಸ್ ಜಾಸ್ತಿ ಬಂದಾಗ ನಾವು ವೇಸ್ಟ್ ಸೈಜ್ನ ಕಮ್ಮಿ ತೊಗೋಬೇಕು. ಇವಾಗ ಸ್ವಲ್ಪ ದಪ್ಪ ಇರೋರಿಗೆ ಒಂದು 5 ಇಂಚಸ್ ತೊಗೊಬೇಕು. ಸಣ್ಣ ಇರೋರಿಗೆ 4 ಇಂಚಸ್ ಸಾಕು. ಮೀಡಿಯಮ್ ಸೈಜ್ ಅವ್ರಿಗೆ 5 ಇಂಚಸ್ಸು, ಸ್ವಲ್ಪ ದಪ್ಪ ಇರೋರಿಗೆ 6 ಇಂಚಸ್ ತೊಗೊಬೇಕು. ನೆಕ್ಸ್ಟ್ ಅದೇ ಥರನೇ ನಾನು ಎಲ್ಲಿ ಲೆಂತ್ ತೊಗೊಂಡಿದ್ದೀನಿ 3 ಇಂಚಸ್ ಅಲ್ಲ, ಮೇಯ್ನ್ ಫ್ಯಾಬ್ರಿಕ್ ಲೆಂತ್ ಎಷ್ಟು ಬೇಕು ನಮಗೆ ಅನ್ನೋದನ್ನ ನಾವು ಮಾರ್ಕ್ ಮಾಡ್ಕೊಂಡಿರೋ ಕಡೆಯಿಂದ ಡೌನಾಗಿ ತೊಗೊಬೇಕು. ಓಕೆ, ಅಲ್ಲಿಂದ ನಾನು 35 ಇಂಚಸ್ ನಾನು ಬರೀತಿದ್ದೀನಿ. 35 ಇಂಚಸ್ ತೊಗೊಂಡಿದ್ದೀನಿ. ಸೊ ನಂಗೆ ಲೆಂತು ಒಂಚೂರು ಕಟ್ಟಿಲ್ದೇ ಎಕ್ಸ್ಟ್ರಾ ಪೀಸು ಜಾಯಿನ್ ಮಾಡ್ದೇ ನಾನು ಮಾಡಿದ್ದಾಯಿತು. ಸೊ ಇದನ್ನು ಕಟ್ ಮಾಡ್ಕೊಳ್ಳೋಣ ಮೇಯ್ನ್ ಫ್ಯಾಬ್ರಿಕ್ನ. ನೋಡಿ, ಒಂದು ಕಡೆನೂ ನಾನು ಜಾಯಿನ್ ಮಾಡೋಂಗೇ ಇಲ್ಲ. ಸೊ ಇದು ನನಗೆ ಫ್ಲೇಯರ್ಸ್ ಜಾಸ್ತಿ ಬರುತ್ತೆ. ಸೊ ಇದಾದಮೇಲೆ ನಾನು ಮೇಲ್ಗಡೆ ಟಾಪಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಇದಕ್ಕೆ 4 ಲೇಯರ್ಸ್ ಬೇಕು. ನಾನು ಹೇಗೆ ಮಡ್ಚಿದ್ದೀನಿ, ನಮ್ಮ ಕಡೆ ಮಡಕೆ ಬರಬೇಕು, ಮಡ್ಚಿರೋದು ಬರಬೇಕು, ಆ ಕಡೆ ಓಪನ್ ಬರಬೇಕು. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಲೆಂತ್ ಎಷ್ಟಿದೆ, ನಿಮಗೆ ಟಾಪ್ ಲೆಂತ್ ಎಷ್ಟು ಬೇಕು ಅಂತ. ನನಗೆ 14 ಇಂಚಸ್ ಬೇಕು. ನಾನು 14 ಇಂಚಸ್ ಲೆಂತ್ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸೊ ನೆಕ್ಸ್ಟ್ ಬಂದು ಶೋಲ್ಡರ್ ಇವಾಗ ನಿಮಗೆ ಸ್ವಲ್ಪ ಅಂದರೆ ಪಟ್ಟಿ ಚಿಕ್ಕದು ಬೇಕು, ಅಗಲ ಪಟ್ಟಿ ಬೇಕು ಅಂತಂದರೆ 6 ತೊಗೊಬೋದು. ಸ್ವಲ್ಪ ದಪ್ಪ ಇದ್ದಾರೆ ಅನ್ನೋರಿಗೆ 6 ತೊಗೊಬೋದು. ಆ್ಯಂಡ್ ಸಣ್ಣ ಇದ್ದಾರೆ ಅಂತಂದರೆ 5.5 or 5 ತೊಗೊಬೋದು. ಈಗ ನಾನು ಡೌನ್ ಹಾರ್ಮ್ ಹೋಲ್ಗೆ ಎಷ್ಟು ತೊಗೋಬೇಕು ಅಂತ ತೋರಿಸ್ತಾ ಇದ್ದೀನಿ. ನಾನು 6 ನಾರ್ಮಲಿ ಯೂಶ್ವಲಿ 6 ಇಂಚಸ್ ಸಾಕು. ಸಣ್ಣ ಇರೋರಿಗೆ ಆ್ಯಸ್ ಯೂಶ್ವಲ್ 5 or 5.5, ದಪ್ಪ ಇರೋರಿಗೆ 6 ಇಂಚಸ್ ಸಾಕು. ಸೊ ನಾನು ಅದನ್ನು ಎಲ್ಲ ಪಾಯಿಂಟ್ಸ್ ಏನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅನ್ನೋ ಜಾಯಿನ್ ಮಾಡ್ತಾಯಿದ್ದೀನಿ. ಇದನ್ನು ಇಲ್ಲಿಂದ ಡೌನ್ಗೆ ಒಂದು ಮಾರ್ಕ್. ಓಕೆ, ಇವಾಗ 6 ಇಂಚಸ್ ಆಯಿತು. ಈಗ ನಮ್ಮ ಬ್ರೆಸ್ಟ್ ಸೈಜ್ ಎಷ್ಟಿದೆ ಅಂತ ನೋಡ್ಕೊಬೇಕು. ಬ್ರೆಸ್ಟ್ ಸೈಜ್ ಇವಾಗ ನಾರ್ಮಲಾಗಿ 32, 42 ಆ ಥರ ಇದ್ದಾಗ ಅದನ್ನು 4 ಪಾರ್ಟ್ ಮಾಡ್ಕೊಬೇಕು. ಸೊ ನಾನು ಟೇಪಲ್ಲೇ ಅದನ್ನು 4 ಭಾಗ ಮಾಡ್ಕೊತಾ ಇದ್ದೀನಿ. ಸೊ ನಮಗೆ ಕೊನೆಯಲ್ಲಿ ಯಾವ್ದು ಬರುತ್ತೆ 9 ಇಂಚಸ್ ಅಂತ ಬಂತು ನನಗೆ. ಸೊ 9 ಇಂಚಸ್ನ ನಾನು ಇಲ್ಲಿ ಮಾರ್ಕ್ ಮಾಡ್ತಾಯಿದ್ದೀನಿ. 9 ಇಂಚಸ್ ಮಾರ್ಕ್ ಮಾಡಿ 9.5 ಬರ್ತಿದೆ. ಅದಕ್ಕೆ ನಾನು +2 ಇಂಚಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ +2 ಇಂಚಸ್ ಆ್ಯಡ್ ಮಾಡ್ಕೊಂಡಾಗ ನಮ್ಗೆ ಯಾವುದೇ ಬಟ್ಟೆ ನಾವು ಸ್ಟಿಚ್ ಮಾಡಬೇಕಾದ್ರೂ ಕೂಡ ಎಕ್ಸ್ಟ್ರಾ ಅಂತ 2 ಇಂಚಸ್ನ ಆ್ಯಡ್ ಮಾಡ್ಕೊಳ್ಳೇಬೇಕು. ಸೊ ಬಿಕಾಸ್ ಏನೇ ಹೆಚ್ಚು ಕಮ್ಮಿ ಆದರೂ ನಾವು ಅದರಲ್ಲಿ ಪ್ರಾಪರಾಗಿ ಸರಿ ಮಾಡ್ಕೊಬೋದು ಇಫ್ ಇನ್ ಕೇಸ್ ಏನೋ ಟೈಟ್ ಆದರೆ. ಸೊ ಇಲ್ಲಿ 9.5 + 2 ಇಂಚಸ್ಸು, ಇಲ್ಲಿ 9.5 ಇದೆ. ಸೊ ನಾನಿಲ್ಲಿ 8.5 ತೊಗೋತಾ ಇದ್ದೀನಿ. ಸೊ 8.5 ಮತ್ತು +2 ಇಂಚಸ್ ಆ್ಯಡ್ ಮಾಡ್ಕೊತೀನಿ. ಆ್ಯಂಡ್ ಇನ್ನೂ ಒಂದು 2 ಇಂಚಸ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಬಿಕಾಸ್ ನಾನಿಲ್ಲಿ ಪ್ರಿನ್ಸಸ್ ಕಟ್ ಕೊಡೋದ್ರಿಂದ ನನಗೆ ಆ 2 ಇಂಚಸ್ಸು ಹೋಗುತ್ತೆ. ಸೊ ಅದಕ್ಕೆ ಇವಾಗ 4 ಇಂಚಸ್ನ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. 4 ಇಂಚಸ್ ಮಾರ್ಕ್ ಮಾಡಿಕೊಂಡು ನೆಕ್ಸ್ಟ್ ಆನ್ ದ ಟಾಪ್ ಕೂಡ ನಾನು 4 ಇಂಚಸ್ನ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಅಲ್ಲಿಗೆ ಒಂದು ಲೈನ್ ತೊಗೊಳ್ಳಿ. ನೆಕ್ಸ್ಟ್ ಬಂದು ಇಲ್ಲಿ ಹಾರ್ಮ್ ಶೇಪ್ ಕೊಡಬೇಕು. ಸ್ಲೀವ್ಸ್ದು ಹಾರ್ಮ್ ಶೇಪ್ ಕೊಟ್ಟು
ಅಂದರೆ ನಿಮಗೆ ಹಾಮ್ ಶೇಪ್ದು ಸ್ಕೇಲೇ ಸಿಗುತ್ತೆ. ನಿಮ್ಗೇನಾದರೂ ಕಷ್ಟ ಆದರೆ ಹಾಮ್ ಶೇಪ್ ಸ್ಕೇಲ್ ತೊಗೊಂಡು ನೀವು ಕೊಡ್ಬೋದು. ಇಲ್ಲಿಂದ 1 ಇಂಚಸ್ಸು ನಮಗೆ ಆ ಶೇಪ್ ಬರಬೇಕು. ಸೊ ಇವಾಗ ಕೆಳಗಿಂದ 1 ಇಂಚನ್ನ ನಾವು ತಗೊಂಡು ಆ ಪಾಯಿಂಟಿಂದ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಆ ಪಾಯಿಂಟಿಗೆ ಈ ಥರ ಶೇಪ್ ಕೊಡಬೇಕು. ಓಕೆ, ದೆನ್ ಅದಾದಮೇಲೆ ನಾವು ಇಲ್ಲಿಟ್ಕೊಂಡು 1.5 ಇಂಚ್ ಆ ಕಡೆ ತೊಗೊಂಡು 1/2 ಇಂಚು ನಮ್ಮ ಸೈಡನ್ನ ಮಾರ್ಕ್ ಮಾಡ್ಕೊಬೇಕು. ಅಲ್ಲಿಗೆ 2 ಇಂಚಸ್ ಹೋಗುತ್ತೆ, ಕಟ್ಟಿಂಗಲ್ಲಿ ಹೋಗುತ್ತೆ. ಸೊ ನಾನು ಮಾರ್ಕ್ ಮಾಡ್ಕೊಂಡಿರೋ ಥರ ಶೇಪ್ ಕೊಟ್ಟು ಆಮೇಲೆ ನೆಕ್ಸ್ಟು ನಾವಿಲ್ಲಿ 1.5 ಇಂಚ್ ಎಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಲ್ಲಿಗೆ 1 ಇಂಚಷ್ಟು ನಾವು ಟಾಪಲ್ಲಿ ಸ್ಟ್ರೈಟ್ ಲೈನ್ ತೊಗೊಬೇಕು. ಬಿಕಾಸ್ ಅದು ಕರ್ವ್ ನಮಗೆ ಕೂರುತ್ತೆ, ಅಲ್ಲಿ ಏನು ಪಟ್ಟಿ ಥರ ಕೂರುತ್ತೆ. ಸೊ ನಾನು ಹೇಗೆ ಶೇಪ್ ಕೊಡ್ತಿದ್ದೀನಿ ಆ ಥರ ಶೇಪ್ ಕೊಡಬೇಕು. ಸೊ ಅದಾದಮೇಲೂ ಕೂಡ ಇಲ್ಲಿಂದ 1/2 ಇಂಚಷ್ಟು ನಮಗೆ ಕಟ್ಟಿಂಗ್ ಹೋಗುತ್ತೆ. ಅಲ್ಲಿ ಶೇಪ್ ಪ್ರಾಪರಾಗಿ ಬರಬೇಕು ಅನ್ನೋಕ್ಕೋಸ್ಕರ ಅಲ್ಲಿ 1/2 ಇಂಚು ಕಟ್ಟಿಂಗ್ ಹೋಗುತ್ತೆ ಆರ್ಮ್ ಹೋಲಲ್ಲಿ. ಸೊ 4 ಇಂಚಸ್ ಇದೆ, 4 ಇಂಚಸಲ್ಲಿ ನಾವು ಮಾರ್ಕ್ ಮಾಡ್ಕೊಬೇಕು. ಬಿಕಾಸ್ ಅದು ಶೇಪ್ ಪ್ರಾಪರಾಗಿ ಕೂರುತ್ತೆ. ಸೊ ನಾನು ಹೇಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಹಾಗೆ ಮಾರ್ಕ್ ಮಾಡಿಕೊಂಡು ಎಲ್ಲ ಕಡೆನೂ ಜಾಯಿನ್ ಮಾಡ್ಕೊಬೇಕು. ಎಕ್ಸ್ಟ್ರಾ ನಮ್ಗೆ ಇಂಚಸ್ ಬೇಕು. ಸೊ ಇಲ್ಲಿ 2 ಇಂಚಸ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಸೊ ಇದಾದಮೇಲೆ ನೆಕ್ಸ್ಟು ನಾನು ಎಲ್ಲಿ 4 ಇಂಚಸ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಲ್ಲಿಂದ ಹೀಗೆ ಕಟ್ಟಿಂಗ್ ಈ ರೀತಿ ಕಟ್ಟಿಂಗ್ ಬರಬೇಕು. ಬಿಕಾಸ್ ನಾವು ಸ್ಟಿಚ್ ಮಾಡಿದಾಗ ಏನಾಗುತ್ತೆ ಈ ಸೈಡು ಕಾರ್ನರ್ ಸೈಡು ಉದ್ದ ಬಂದುಬಿಡುತ್ತೆ. ಸೊ ನಮ್ಗೆ ಪ್ರಾಪರಾಗಿ ಕೂರಲ್ಲ. ಸೊ ಹೀಗೆ ಕಟ್ಟಿಂಗ್ ಮಾಡ್ಕೊಬೇಕು. ಇವಾಗ ನಾವು ಕಟ್ ಮಾಡ್ಕೊಳ್ಳೋಣ. ಅದು 4 ಲೇಯರ್ಸ್ ಇದೆ. ಬಟ್ ಫಸ್ಟಿಗೆ ನಾವು ಏನೇನು ಔಟರ್ ಲೈನ್ ಏನೇನು ಮಾರ್ಕ್ ಮಾಡಿದ್ದೀವಿ ಅದನ್ನು ಕಟ್ ಮಾಡ್ಕೊಂಬಿಡೋಣ. ಸೊ ಇವಾಗ ನಮಗೆ ನೆಕ್ ಡೀಪ್ ಎಷ್ಟು ಬೇಕು, ಶೋಲ್ಡರ್ ಎಷ್ಟು ಬೇಕು ಅಂತ. ಸೊ ನಾನಿಲ್ಲಿ 2 ಇಂಚ್ ತೊಗೊಂಡಿದ್ದೀನಿ. ನನಗೆ ಸ್ವಲ್ಪ ಸ್ಲೀವ್ಸು ನೆಕ್ ಬ್ರಾಡ್ ಬೇಕಿತ್ತು. ಸೊ ನಾನು 2 ಇಂಚಸ್ ತೊಗೊಂಡಿದ್ದೀನಿ. ಇಲ್ಲಿಂದ ನಾನು 6 ಇಂಚಸ್ನ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸೊ ಅಲ್ಲಿ ಜಾಯಿನ್ ಮಾಡಿಕೊಂಡು ನಿಮ್ಗೆ ಯಾವ ಥರ ಶೇಪ್ ಬೇಕು, ನೆಕ್ ಶೇಪು ಆ ರೀತಿ ನೀವು ಕಟ್ಟಿಂಗ್ ಮಾಡ್ಕೊಬೋದು. ಸೊ ಈ ಥರ ನೆಕ್ ಶೇಪ್ ಕೊಟ್ಟಾಗ ನಾನು ಎಕ್ಸ್ಟ್ರಾ ಇನ್ನರ್ ಸೈಡ್ಗೆ ನಾನು ಎಕ್ಸ್ಟ್ರಾ 1/2 ಇಂಚಸ್ ತೊಗೋತಾ ಇದ್ದೀನಿ. ಬಿಕಾಸ್ ನನಗೆ ಸ್ವೀಟ್ ಹಾರ್ಟ್ ನೆಕ್ ಬೇಕಿತ್ತು. ಸೊ ಆ ಕಾರಣಕ್ಕೆ ನಾನು ಈ ಥರ ಶೇಪ್ಗೋಸ್ಕರ ಶೇಪ್ ಪ್ರಾಪರಾಗಿ ಬರಲಿ ಅಂತ ಈ ಥರ 1/2 ಇಂಚಸ್ನ ಒಳಗೆ ಕೊಟ್ಟಿದ್ದೀನಿ. ಇವಾಗ ಔಟರ್ ಲೈನ್ ಏನೇನಿದೆ ಅದನ್ನಷ್ಟನ್ನು ಕಟ್ ಮಾಡ್ಕೊಳ್ಳೋಣ. ಔಟರ್ ಮಾರ್ಕಿಂಗ್ ಏನೇನು ಕೊಟ್ಟಿದ್ದೀನಿ ಅದನ್ನು ನಾನಿಲ್ಲಿ ನೆಕ್ನ ಕಟ್ ಮಾಡ್ತಿಲ್ಲ, ನೆಕ್ ಶೇಪ್ ಕಟ್ ಮಾಡ್ತಿಲ್ಲ. ಬಿಕಾಸ್ ನಮಗೆ ಬ್ಯಾಕ್ ಕೂಡ ಇದ್ರ ಜೊತೆಗೆ ನಾವು ಕಟ್ ಮಾಡ್ತಿದ್ದೀವಿ. ಸೊ ಔಟರ್ ಲೈನ್ ಮಾತ್ರ ನಾವು ಫಸ್ಟ್ ಕಟ್ ಮಾಡ್ಕೊತೀವಿ. ಔಟರ್ ಲೈನ್ ಕಟ್ ಆಗಿದ ನಂತರ ಫ್ರಂಟ್ ಮಾರ್ಕಿಂಗ್ ಏನು ಮಾಡಿದ್ದೀವಿ ಅದನ್ನು ಸಪ್ರೇಟಾಗಿ ತೊಗೊಂಡು ನೆಕ್ಸ್ಟು ಬ್ಯಾಕ್ ಏನು ಮಾರ್ಕ್ ಮಾಡಬೇಕು ಅಂದರೆ ನಮಗೆ ಬ್ಯಾಕ್ ನೆಕ್ ಬಿಟ್ಟರೆ ಬೇರೆ ಏನು ಮಾರ್ಕಿಂಗ್ ಇರಲ್ಲ. ಅಲ್ಲಿ ಒಂದು ಫಿಟ್ ಮಾಡೋದು ಒಂದು ಇರುತ್ತೆ, ಒಂದೇ ಒಂದು ಸ್ಟಿಚಿಂಗ್ ಅಷ್ಟೇ ಇರುತ್ತೆ. ಅದು ಬಿಟ್ಟರೆ ಬ್ಯಾಕ್ ನೆಕ್ದು ಏನೂ ಕಟ್ಟಿಂಗ್ ಇರಲ್ಲ, ಬರೀ ನೆಕ್ ಡಿಸೈನ್ ಮಾತ್ರ ಇರುತ್ತೆ. ಸೊ ಇವಾಗ ಫ್ರಂಟ್ದು ಏನೇನು ಮಾರ್ಕಿಂಗ್ ಮಾಡ್ಕೊಂಡಿದ್ದೀವಿ ಕಟ್ ಮಾಡ್ಕೊಂಬಿಡೋಣ. ಈ 2 ಇಂಚಸ್ ಎಕ್ಸ್ಟ್ರಾ ಏನಿದೆ ಅದು ಹೋಗುತ್ತೆ. ಸೊ ಫಸ್ಟ್ ನಾವು ನೆಕ್ಕಿಗೆ ಏನು ಡಿಸೈನ್ ಕೊಟ್ಟಿದ್ದೀವಿ ಅದು ಕಟ್ ಮಾಡ್ಕೊಂಬಿಡೋಣ. ಇವಾಗ ಪ್ರಿನ್ಸಸ್ ಕಟ್ಟಿಗೆ ಶೇಪ್ ಯಾವ ಥರ ಕೊಟ್ಟಿದ್ದೀವಿ ಅಂತ ಇದೆ ಅದನ್ನು ಕಟ್ ಮಾಡ್ಕೊಂಬಿಡೋಣ. ಎಕ್ಸ್ಟ್ರಾ 2 ಇಂಚಸ್ ಹೋಗುತ್ತೆ ನಮಗೆ. ಸೊ ನಾವು ಮಾರ್ಕಿಂಗ್ ಮಾಡುವಾಗಲೇ ನಾವು ಎಕ್ಸ್ಟ್ರಾ 2 ಇಂಚಸ್ನ ಎಕ್ಸ್ಟ್ರಾ 2 ಇಂಚಸ್ನ ತೊಗೊಬೇಕು. ಇಲ್ಲ ಅಂತಂದರೆ ಕೊನೆಯಲ್ಲಿ ನಮಗೆ ಕಷ್ಟ ಆಗುತ್ತೆ. ಏನಾದರೂ
ಶಾರ್ಟೇಜ್ ಆಗಿಬಿಟ್ರೆ ನಮಗೆ ಇಡೀ ಕ್ಲಾತೇ ವೇಸ್ಟ್ ಆಗಿಬಿಡುತ್ತೆ. ಸೊ ಈ ಥರ ಬರುತ್ತೆ ನೋಡಿ. 2 ಇಂಚಸ್ ಹೋದ್ಮೇಲೆ ಪ್ರಾಪರಾಗಿ ಸ್ಟ್ರೈಟಾಗಿ ಬರುತ್ತೆ. ಇವಾಗ ನಮಗೆ ಪ್ರಾಪರಾಗಿ ಗೊತ್ತಾಗುತ್ತೆ ನೋಡಿ. ಸೊ ಇದಾದಮೇಲೆ ನೆಕ್ಸ್ಟು ಬ್ಯಾಕ್ ನೆಕ್ ಏನಿದೆ, ಬ್ಯಾಕ್ ನೆಕ್ ನಮ್ಗೆ ಯಾವ ಡಿಸೈನ್ ಬೇಕೋ ಆ ಥರ ನಾವು ಇವಾಗ ಕಟ್ ಮಾಡ್ಕೊಳ್ಳೋಣ. ಬ್ಯಾಕ್ ನೆಕ್ ನನಗೆ ನಾರ್ಮಲಾಗಿ ಪ್ಲೇನ್ ಅಂದರೆ ರೌಂಡ್ ನೆಕ್ ಸಾಕು ಅಂತ ಇತ್ತು. ಸೊ ಇಲ್ಲಿ 6 ಇಂಚಸ್ ಇದೆ. 6 ಇಂಚಸ್ಸಲ್ಲಿ ನಾನು 2 ಇಂಚಸ್ನ ಅದಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದು. ಸೊ 2 ಇಂಚಸ್ ತೊಗೊಂಡು ಡೌನ್ ನಾನು 10 ಇಂಚಸ್ ಕೊಡ್ತಾಯಿದ್ದೀನಿ. 10 ಇಂಚಸ್ನ ಡೌನ್ ಕೊಡ್ತಾಯಿದ್ದೀನಿ. ಅಲ್ಲಿಗೆ ನಾನು ಕರ್ವ್ ಮಾಡ್ತಾಯಿದ್ದೀನಿ. ಮೀನ್ಸ್ ನಾರ್ಮಲ್ ಪ್ಲೇನ್ ಲೈಕ್ ರೌಂಡ್ ನೆಕ್ನ ಕೊಡ್ತಾಯಿದ್ದೀನಿ. ರೌಂಡ್ ನೆಕ್ ಡಿಸೈನ್ ಹಾಕ್ತಾಯಿದ್ದೀನಿ. ರೌಂಡ್ ನೆಕ್ ಡಿಸೈನ್ ಹಾಕಿದ್ಮೇಲೆ ಕಟ್ ಮಾಡ್ಕೊಳ್ಳೋಣ. ಇದಾದಮೇಲೆ ನಾವು ಮೇನ್ ಫ್ಯಾಬ್ರಿಕ್ಕಿಗೆ ಹೋಗ್ತೀವಿ. ಫಸ್ಟ್ ಯಾವಾಗಲೂ ನಾವು ಲೈನಿಂಗ್ನ ನಾವು ಕಟ್ ಮಾಡ್ಕೊಬೇಕು. ಇದಕ್ಕಿಂತ ನೀವು ಪೇಪರಲ್ಲಿ ಫಸ್ಟ್ ಕಟ್ ಮಾಡಿ ಇಟ್ಕೊಂಡ್ರು ಅದು ಬೆಸ್ಟ್ ಕೂಡ. ಈ ಲೈನಿಂಗಿಂತನೂ ಅದು ಪೇಪರಲ್ಲಿ ಬೆಸ್ಟ್ ಇರುತ್ತೆ. ನೀವು ಆಮೇಲೆ ಬೇಕಾದರೆ ನೀವು ಮೇನ್ ಫ್ಯಾಬ್ರಿಕ್ ಹಾಕ್ಕೊಂಡು ಕಟ್ ಮಾಡ್ಕೊಬೋದು. ಸೊ ಇವಾಗ ನಾವು ಲೈನಿಂಗ್ ಏನು ಹಾಕಿದ್ವಿ ಅದನ್ನು ಮೇನ್ ಫ್ಯಾಬ್ರಿಕಲ್ಲಿ ಇಟ್ಟು ನಾವು ಕಟ್ ಮಾಡ್ಕೊತಿದ್ದೀವಿ. ಇದು ನನಗೆ ಮಿಕ್ಕಿರೋ ಪೀಸಸ್ ಅಂತಂದರೆ ಫಸ್ಟು ನಾವು ಅನಾರ್ಕಲಿಗೆ ಲೆಂತ್ ಹೇಗೆ ಬೇಕಿತ್ತು ಅದನ್ನು ಕಟ್ ಮಾಡ್ಕೊಂಡ್ವಿ ಬಾಟಮು. ಇದು ಟಾಪಿಗೆ ಮಿಕ್ಕಿರೋ ಪೀಸಲ್ಲಿ ನಾವು ಕಟ್ ಮಾಡ್ತಿದ್ದೀವಿ. ಸೊ ನಾವು ಒಂದು 5.5 ಮೀಟರ್ ತೊಗೊಂಡ್ರೆ ಸಾಕು. ಇವನ್ 5 ಕೂಡ ಸಾಕಾಗುತ್ತೆ. 4 ಆದರೆ ಕಮ್ಮಿ ಆಗಿಬಿಡುತ್ತೆ ನಿಮಗೆ. ಅದು ಕಟ್ಟಿಂಗ್ ಎಕ್ಸ್ಟ್ರಾ ಪ್ಯಾಚ್ ವರ್ಕ್ ಆಗುತ್ತೆ. ಸೊ ಅದು ಓಕೆ ಆಗಲ್ಲ. ನಿಮ್ಗೆ ಅನಾರ್ಕಲಿ ವಿತೌಟ್ ಪ್ಯಾಚ್ ವರ್ಕ್ ಬೇಕಂತಂದರೆ ನೀವು 5 ಮೀಟರ್ಸ್ 5.5 ಬೇಕಲೇಬೇಕು. ಈವನ್ 5 ಕಾಲಾದರೂ ಬೇಕಲೇಬೇಕು. ಸೊ ಈ ಥರ ನಾನು ಮೇನ್ ಫ್ಯಾಬ್ರಿಕ್ ಮೇಲೆ ಲೈನಿಂಗ್ ಇಟ್ಟು ಕಟ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ಸ್ಲೀವ್ಸ್ ಕಟ್ ಮಾಡ್ಕೊತಾ ಇದ್ದೀನಿ. ಸ್ಲೀವ್ಸ್ ನಾನು ಹೇಗೆ ಮಾಡ್ತಿದ್ದೀನಿ ಅಂತಂದರೆ, ನನಗೆ ಉದ್ದ ಸ್ಲೀವ್ಸ್ ಬೇಕಾಗಿರೋದ್ರಿಂದ 22 ಇಂಚಸ್ ತೊಗೋತಾ ಇದ್ದೀನಿ. 22 to 25 ಇಂಚಸ್ ಬೇಕಾಗುತ್ತೆ. ಸೊ ನಾನು 25 ಇಂಚಸ್ ತೊಗೋತಾ ಇದ್ದೀನಿ ಇಲ್ಲಿ. ನನಗೆ ಬಫ್ ಬೇಕಿರೋದ್ರಿಂದ ಏನು ಮಾಡ್ತೀನಿ, ನಾನು ಎಕ್ಸ್ಟ್ರಾ ಇಂಚಸ್ನ ತೊಗೋತೀನಿ. ಅಂದರೆ ಬಫ್ಗೆ ಎಕ್ಸ್ಟ್ರಾ 2 ಇಂಚಸ್ನ ಆ್ಯಡ್ ಮಾಡ್ಕೊತೀನಿ. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂತಂದರೆ, ಸ್ಟ್ರೈಟ್ ಲೈನ್ ತೊಗೊಂಡಿದ್ದೀನಿ. ಇಲ್ಲಿಂದ ಡೌನ್ ನನಗೆ 4 ಇಂಚಸ್ ಡೌನ್ ಬೇಕು. ಸೊ 4 ಇಂಚಸ್ ಡೌನ್ ಬೇಕಾಗಿರೋದ್ರಿಂದ 4 ಇಂಚಸ್ ಡೌನ್ ತೊಗೋತಾ ಇದ್ದೀನಿ. ಇಲ್ಲಿ ನನಗೆ ಎಕ್ಸ್ಟ್ರಾ ನಾನು ಹೇಳ್ದಂಗೆ ನಾನು ಎಕ್ಸ್ಟ್ರಾ 2 ಇಂಚಸ್ನ ಆ್ಯಡ್ ಮಾಡ್ಕೊತೀನಿ. ಬಿಕಾಸ್ ಆಫ್ ಬಫ್ ಬೇಕು ನನಗೆ. ಫೋರ್ ಇಂಚಸ್ ಡೌನ್ ಮಾರ್ಕ್ ಮಾಡ್ಕೊತಾ ಇದ್ದೀನಿ. 4 ಇಂಚಸ್ ಡೌನ್ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ 1 ಇಂಚಸ್ ಆಫ್ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಸ್ಟ್ರೈಟ್ ತೊಗೊಬೇಕು. ಇಲ್ಲಿಂದ ನಾನು 8 ಇಂಚಸ್ಗೆ ಹಾಮ್ ಹೋಲ್ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಇಲ್ಲಿ ನನಗೆ ಬಂದರೆ ಇಲ್ಲಿ ಡೌನ್ ನನಗೆ 5 ಇಂಚಸ್ ಬೇಕು. ಎಕ್ಸ್ಟ್ರಾ 2 ಇಂಚಸ್ ಆರ್ 2.5 ಇಂಚಸ್ ತೊಗೊಬೇಕು. ಇಲ್ಲೂ ಅಷ್ಟೇ 2 ಇಂಚಸ್ ಎಕ್ಸ್ಟ್ರಾ ತೊಗೊಬೇಕು. ನೆಕ್ಸ್ಟ್ ಇವಾಗ ನಾವು ಲೈನ್ ಮಾರ್ಕ್ ಮಾಡ್ಕೊಳ್ಳೋಣ. ನಿಮಗೆ ಕ್ರಾಸ್ ಆಗಿದೆ ಲೈನ್ ಅಂತ ಅನಿಸುತ್ತೆ, ಬಟ್ ಕ್ಯಾಮ್ರಾ ಆ್ಯಂಗಲ್ ಪ್ರಾಪರಾಗಿ ಇಲ್ಲದೆ ಇರೋದ್ರಿಂದ ಆ ರೀತಿ ಕಾಣಿಸ್ತಿದೆ. ಬಟ್ ಸ್ಟ್ರೈಟ್ ಆಗಿದೆ ಲೈನು. ನೀವು ಕ್ರಾಸ್ ಇದೆ ಏನಕ್ಕೆ ಅಂತ ಕೇಳಬೇಡಿ. ಸೊ ಇವಾಗ ಈ ಥರ ಶೇಪ್ ಕೊಟ್ಟು ನೆಕ್ಸ್ಟು 2 ಇಂಚಸ್ ಮೇಲೆ ತೊಗೋತಿದ್ದೀನಲ್ಲ, ಇದು ಬಫ್ಗೆ. ಸೊ ಹೀಗೆ ಡೌನ್ ಕೊಡಬೇಕು, ಅಲ್ಲಿಗೇ ಡೌನ್ ಕೊಡಬೇಕು. ಸೊ ಹಿಂಗೆ ಕೊಟ್ಟಾಗ ಏನಾಗುತ್ತೆ, ಎಕ್ಸ್ಟ್ರಾ ಒಂದು 2 or 3 ಬಫ್ ನಾವು ಕೂರಿಸ್ಬೋದು, ನೀಟಾಗಿ ಕಾಣುತ್ತೆ. ಸೊ ಲೆಟ್ಸ್ ಕಟ್ ಇಟ್ ಔಟ್. ಸೊ ಇದು ನಾನು ಒಂದೊಂದೇ ಸ್ಲೀವ್ಸ್ನ ಕಟ್ ಮಾಡ್ಕೊತಿದ್ದೀನಿ. ಬಿಕಾಸ್ ನನಗೆ ಬೇರೆ ಪೀಸಲ್ಲಿ ಅಂದರೆ ಆ ಪೀಸು ಪ್ರಾಪರಾಗಿ ಕೂರಲಿಲ್ಲ. ಸೊ ಅದಕ್ಕೆ ನೆಕ್ಸ್ಟ್ ಇದನ್ನೇ ಇನ್ನೊಂದು ಕಡೆ ಇಟ್ಟು ಸೇಮ್ ಇನ್ನೊಂದು ಸ್ಲೀವ್ಸ್ನ ಕಟ್ ಮಾಡ್ಕೊತೀನಿ.
ಸೊ ಇವಾಗ ಸ್ಲೀವ್ಸ್ ಆಯಿತು, ಟಾಪ್ ಆಯಿತು, ಅನಾರ್ಕಲಿಗೆ ಡೌನ್ ಕಟ್ಟಿಂಗ್ ಆಯಿತು. ಸೊ ಇದಾದಮೇಲೆ ಇಲ್ಲೊಂದು ಟಕ್ ಕೊಡ್ತೀನಿ, ಬಿಕಾಸ್ ಅದು ಬಫ್ ಎಂಡ್ ಆಗೋ ಅಂಥದ್ದು.